ಸತ್ಯಮೇವ ಜಯತೆ. ಅದು ಸತ್ಯಮೇವ ಜಯತೆ ಅಲ್ಲ, ಸತ್ಯಮೇವ ಜಯತೆ. ಈ ಜಗತ್ತಿನಲ್ಲಿ ಸತ್ಯ ಸತ್ತು ಹೋಗಿದೆ. ನಾವು ಸತ್ಯ, ಧರ್ಮ, ನ್ಯಾಯ, ನೀತಿ ನಿತ್ಯ ಎದುರಿಸಿದರೆ ನಮ್ಮಂತವರಿಗೆ ಬರುತ್ತದೆ ಪ್ರಾತಾಪತ್ರ. ಅದಕ್ಕೋಸ್ಕರ ಕೈಯಲ್ಲಿ ಮಚ್ಚಿಡಿದು ತಲೆ ನಿಂತಿದ್ದೇನೆ ಈ ಭೂಗತ ಲೋಕದ ದೊರೆಯಾಗಿ. ಯಾಕೆ ಗೊತ್ತಾ? 9 ತಿಂಗಳು ಎತ್ತು ಹೊತ್ತು ಸಾಕಿದ ನನ್ನ ತಂದೆ ತಾಯಿಯರ ಯಾರೋ ಕೊಲೆ ಮಾಡಿ ಅದು ನನಗ ಅನಾಥ. ಈ ನಿಮ್ಮ ಪಾಪಿ ಮಗನನ್ನ ಅನಾಥನಾಗಿ ಮಾಡಿ ಇಲ್ಲಿ ಹಾಡು ಪ್ರಪಂಚಕ್ಕೆ ನುಗ್ಗಿ ನೀವು ಸ್ವರ್ಗರಾದರೆ, ಆದರೆ ನಾನು ಯಾವ ತಪ್ಪು ಮಾಡಿದ್ದೀರಾ ನನಗೆ ಹೀಗೆ ಹಗುರವಾಗಿ ಅಡಗಬೇಕಾದ ಜೀವ ಈಗ ನನ್ನ ಜೀವ ಸಮಾಧಿ ಆಗಿದೆ. ಕಟ್ಟಬಹುದು ರಾಜ್ಯವನ್ನೇ, ಇದ್ದಲ್ಲಿಯೇ ಕೊಳ್ಳಬಹುದು ಲೋಕವನ್ನೇ. ತಾಯಿಯ ದಯ ಬನಿಯು ಸಿಗುವುದೇ ನಮ್ಮ, ಕೋಟಿ ಕೊಟ್ಟರು ಅದನ್ನು ತರುವ ಯಾರಮ್ಮ. ಅವಳ ಮಡಿಲ ಸುಖ ದೊರೆತರೆ ಕೊನೆತನಕ, ಎಂಥ ಭಾಗ್ಯ ತಂದ ಈ ನಿನ್ನ ಬಾಳಿಗೆ. ಹೆತ್ತವಳು ಯಾರಮ್ಮ, ಹೊತ್ತವಳು ಯಾರಮ್ಮ, ಅವಳಿದೆ ಅಮೃತವೇ ಉತ್ತರವು ಇದೆಯಮ್ಮ. ನಾನು ಈ ಹತ್ತಿ ಕೊಟ್ಟಿರಾಕ ಕೂತ್ರೆ ನನ್ನ ಸೇರುತ್ತೀರಲ್ಲ, ನಾನು ಬದುಕಬೇಕು. ಯಾವ ರೀತಿ ಬದುಕಬೇಕು ಅಂದ್ರೆ ನನ್ನ ತಂದೆ ತಾಯಿಯನ್ನ ಕೊಂದ ನರಹಂತಕರನ್ನ ಸಂಹಾರ ಮಾಡಬೇಕು ಅಂದ್ರೆ ನಾನು ಬದುಕಬೇಕು. ಮುತ್ತೈದರಿಗೆ ಮಗನಾಗಿ, ಬಡವರ ಪಾಲಿಗೆ ಬಂಧುವಾಗಿ, ಹರಿಸುವ ತಂಗಿಯರ ಪಾಲಿಗೆ ಪ್ರೀತಿಯ ಅಣ್ಣನಾಗಿ, ಶ್ರೀಮಂತರ ಪಾಲಿಗೆ ಮುಖ್ಯವಾಗಿ ಕೂಟುಕು ಹೊಡೆದ ಗರುಡ ಮೃದಂಗ ಬಾರಿಸೋ ಗರುಡನಾಗಿ ಬದುಕಬೇಕು. ಬದುಕ್ತೀನಿ. ಹಲೋ 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 ಗರುಡ, ನಾನು ಬಾಂಬೆಯಿಂದ ಭಗವಾನ್ ಮಾತನಾಡ್ತಿರೋದು. ಹಾ ಹೇಳು ಭಗವಾನ್. ಜೆ.ಡಿ. ಪಾಟೀಲ ಅನ್ನೋ ವ್ಯಕ್ತಿ ಇದ್ದಾನೆ. ಅವನು ಬಡವರ ಆಸ್ತಿಯನ್ನು ದೋಚಿ ದೊಡ್ಡ ಕುಬೇರನಾಗಿ ಮೆರೆಯುತ್ತಿದ್ದಾನೆ. ಅವನನ್ನು ನೀನು ಕೊಲೆ ಮಾಡಬೇಕು. ಅವನನ್ನ ಕೊಂದರೆ ನನಗೆ ಎಷ್ಟು ಕ್ಯಾಶ್ ಕೊಡ್ತೀಯಾ? 10 ಕೋಟಿ ಕೊಡುತ್ತೀನಿ. ಆದರೆ ಅವನ ಬಾಡಿ ಮಾತ್ರ ಯಾರ ಕೈಗೂ ಸಿಗಬಾರದು. ಅವನ ಬಾಡಿ ಬಗ್ಗೆ ನೀನೇನು ತಲೆ ಕೆಡಿಸ್ಕೊಳ್ಬೇಡ. ಯಾವುದಾದರೂ ಗುಡ್ಡಕ್ಕೆ ಒಗೆದು ಬರ್ತೀನಿ. ಓಕೆ ಓಕೆ.
ಜೇಡಿ ಪಾಟೀಲ ಬಡವರ ಆಸ್ತಿಯನ್ನ ದೋಚಿ ದೊಡ್ಡ ಕುಬೇರನಾಗಿ ಮೆರೀತಾ ಇದೆಯಲ್ಲೇ ನನ್ನ ಮಗಳೇ. ಹಿಂದೆ ಬರುವೆ ಇನ್ನು ದೈತ್ಯ ಸದನಕ್ಕೆ. ಪಟಾಕಿಯ ಶಬ್ದಕ್ಕೆ ಮರದ ಮೇಲಿನ ಕಾಗೆಗಳೆಲ್ಲ ಒಮ್ಮೆಲೆ ಆಕಾಶಕ್ಕೆ ಹಾರಿ ಹೋದಂತೆ ಅನ್ಯಾಯ, ಅಧರ್ಮ, ಅತ್ಯಾಚಾರ ಮಾಡುವ ಕೆಟ್ಟ ಶ್ರೀಮಂತರ ರುಂಡವನ್ನು ಕಂಡಾಡಿದ್ರು. ಆ ಸೃಷ್ಟಿಕರ್ತ ಸೃಷ್ಟಿ ಮಾಡಿ ಕಳಿಸಿದ್ದಾನೆ ದೈತ್ಯನನ್ನ. ಈ ಗರುಡ ಕಾದಿದ್ದರೆ ಹುಡುಗು ಹೊಡೆದಂತೆ, ಬಿಟ್ಟರೆ ಸುಟ್ಟು ಭಸ್ಮವಾದಂತೆ. ತೊಡೆ ರಣರಂಗದಲ್ಲಿ ನಿಂತರೆ ಗುಡುಗು ಸಿಡಿಲಿನ ಆರ್ಭಟವಿದ್ದಂತೆ. ಜೇಡಿ ಪಾಟೀಲ, ಈ ಗರುಡ ಬರಬೇಕಾದ್ರೆ ಬರಿಗೈಯಲ್ಲಿ ಬರುತ್ತಾರೆ, ಹೋಗಬೇಕಾದರೆ ನಿಮ್ಮಂತರ ಒಯ್ಯುತ್ತಾರೆ. ಈ ಗರುಡ ಮರಣ ಮೃದಂಗ ಮಾಡಿದ ಈ ಗರುಡ.